ಇನ್ನು ಸತತವಾಗಿ ಅವ್ರ ಕ್ಷೇತ್ರ ಚಂಪಣ್ಣ ಕ್ಷೇತ್ರ. ಇನ್ನು ಅವರು ರಾಮನಗರಕ್ಕೂ ಬರಲ್ಲ, ಮಂಡ್ಯಕ್ಕೂ ಹೋಗಲ್ಲ. 40% ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಕೆಲವರು ದೇವೇಗೌಡರ ಅಭಿಮಾನಿಗಳು, ಕುಮಾರಣ್ಣನ ಅಭಿಮಾನಿಗಳು, ಮೋದಿ ಅಭಿಮಾನಿಗಳು. ನೀವು ಒಳಗಿನೊಳಗೆ ಮೇನ್ ಗೇಮ್ ಆಗಿ ನೀವೇನೋ ಚುನಾವಣೆಗೋಸ್ಕರ ಸರ್ಕಾರ ಅದೇ ಅಂತ ಹೋಗಿದ್ದೀರಿ. ಮತಗಟ್ಟೆಗೆ ಹೋದ್ಮೇಲೂ ಚೇಂಜ್ ಆಗುತ್ತೆ. ಕೆಲವರು ಇಲ್ಲಿಂದನೇ ಫಿಕ್ಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಕೆಲವರು ಅಲ್ಲಿ ಆ ಕ್ಷಣದಲ್ಲೂ ಚೇಂಜ್ ಆಗುತ್ತೆ. ಈಗ ಆಕಸ್ಮಿಕವಾಗಿರ್ತದೆ. ಆ ವೈಗೆ ಗಾಡಿ ಬ್ಯಾಲೆನ್ಸ್ ಗೊತ್ತಾಗಿಲ್ಲ. ಪಾಪ ಏಜ್ ಪಾರ್ಟಿ ಆಕ್ಟಿವ್ ಗಾಡಿ, ಅದು ಬ್ಯಾಲೆನ್ಸ್ ತಪ್ಪಿ ಬಿದ್ದಿರ್ತಾರೆ. ಈಗ ರಾಹುಲ್ ಗಾಂಧಿ ಅವ್ರ ಅಕ್ಕ ಈಗ ವೈನಾಡ್ ಬಂದು ನಿಂತ್ಕೊಳ್ಳುವ ಪ್ರಿಯಾಂಕಾ ಗಾಂಧಿ ಅವ್ರ ಬೇರೆ ನಿಂತ್ಕೊಂಡಿತ್ತಲ್ಲ. ಹೆಣ್ಮಕ್ಳೇ ಎಲ್ಲ ಮುಂದೆ ಬಂದ್ರೆ ಗಂಡ್ ಮಕ್ಳಿಗೂ ಪಾಪ ಅವಕಾಶ ಬೇಡವಾ? ಆದ್ರೆ ಪಾರ್ಟಿ ಚೇಂಜ್ ಮಾಡಿದ್ರಲ್ಲ, ಅದು ಮನ್ಸಿಗೆ ಬೇಜಾರು. ಪಾರ್ಟಿ ಚೇಂಜ್ ಮಾಡ್ಬಿಟ್ರಲ್ವಾ? ಬರೋದು 100% ಗೆಲ್ಲಕ್ಕೆ ಚಾನ್ಸ್ ಐತೆ. ನಿತಿನ್ ಕುಮಾರಸ್ವಾಮಿ, ಇಮ್ರಾನ್ ಪಾಷಾ, ದೇವೇಗೌಡರಿಗೆ ಅವರು ಗೆಲ್ಲಕ್ಕೆ ಚಾನ್ಸ್ ಐತೆ. ಇಲ್ಲಿ ಒಂದ್ಸತಿ ಬಿಂಗಿನಲ್ಲಿ ನೀರು ತುಂಬಿಕೊಂಡ್ರೆ ಏನಾಗತ್ತೆ? ಬಿಂಗಿ ಎತ್ತಕ್ಕೆ ಆಗತ್ತಾ? ಆಗಲ್ಲ. ಒಂದೇ ಸಲ ಎತ್ತಕ್ಕೆ ಬಿಟ್ಟಿ ಎತ್ತಬೇಕು. ಆತರ ಇಲ್ಲಿ ಯೂತ್ ಇದ್ದಾರೆ, ಒಳ್ಳೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದೆ. ತಂದೆ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಗೆದ್ರೆ ಒಳ್ಳೆ ಅನುದಾನ ತರ್ತಾರೆ ಅನ್ನೋ ಇದರಿಂದ ಭರವಸೆ ಇದೆ. ಒಂದಷ್ಟು ಜನ ಹೇಳ್ತಾರೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಹೋಗ್ಬಿಟ್ರು, ಅವರು ಇದೇ ತರ ಅವ್ರ ಮಗನೂ ಮಾಡ್ಬಿಡ್ತಾರೆ ಒಂದಷ್ಟು ಜನ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಹೋಗಿಲ್ಲ. ಈ ಸತಿ ನಿಖಿಲ್ ಕುಮಾರಸ್ವಾಮಿ ಅವರು ಖಂಡಿತ ಜಯಶೀಲರಾಗ್ತಾರೆ. ಇನ್ನು ಸತತವಾಗಿ ಅವ್ರ ಕ್ಷೇತ್ರ ಚಂಪಣ್ಣ ಕ್ಷೇತ್ರದಿಂದ. ಇನ್ನು ಅವರು ರಾಮನಗರಕ್ಕೂ ಬರಲ್ಲ, ಮಂಡ್ಯಕ್ಕೂ ಹೋಗಲ್ಲ. ಅವ್ರಿಗೆ ಕ್ಷೇತ್ರನ ಬಿಟ್ಟು ಇನ್ನೆಲ್ಲೂ ಹೋಗಲ್ಲ. ಅವರು ಇನ್ನು ಈ ರಾಜ್ಯದ ಭವಿಷ್ಯ ನಾಯಕನಾಗಿ ಏನು ಬೇಕು ಅವ್ರಿಗೆ, ಈಗ ಅವರು ಪಿಲ್ಲರ್ ಥರ ಇದು ಮಾಡಿಕೊಂಡು ಇದನ್ನ ಶಾಶ್ವತವಾಗಿ ಚಂಪಣ್ಣ ಕ್ಷೇತ್ರನ ಅವ್ರು ಉಳಿಸ್ಕೋತಾರೆ. ನಿಖಿಲ್ ಕುಮಾರಸ್ವಾಮಿ ಯಾವುದೇ ಸಂಶಯ ಇಲ್ಲ ಇದರಲ್ಲಿ. ನಿಮ್ಗೆ ಅವರು ಈ ಕ್ಷೇತ್ರಕ್ಕೆ ಬಂದ್ರೆ ಒಳ್ಳೇದಾಗುತ್ತೆ ಸರ್? ಒಳ್ಳೇದಾಗುತ್ತೆ ಅಂತ ಖಂಡಿತ ಒಳ್ಳೇದಾಗುತ್ತೆ. ಏನು ಅಭಿವೃದ್ಧಿಗಳು ಆಗ್ಬೇಕು ಅಂತ ನಿಮ್ಗೆ ಎಲ್ಲ ರೀತಿಯೂ ಅಭಿಪ್ರಾಯ. ಆಲ್ರೆಡಿ ಅವ್ರ ತಂದೆಯವರು 1,500 ಕೋಟಿ ಅನುದಾನ ಕೊಟ್ಟಿದ್ದಾರೆ ಇಲ್ಲಿಗೆ. ಹೆಚ್ಚು ಎಲ್ಲ ಕೆಲಸ ಆಗಿದೆ ಅಂತ ಹೇಳಿದ 75% ಎಲ್ಲ ಆಗಿದೆ. ಸಣ್ಣ ಪುಟ್ಟ ಕಾಮ ಇರ್ತದೆ, ಅದನ್ನೇ ಇವರು 100% ಮಾಡೇ ಮಾಡ್ತಾರೆ. ಎಲ್ಲ ರೀತಿಯಲ್ಲಿ ಇವ್ರಿಗೂ ರಾಜಕೀಯದ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರೋದ್ರಿಂದ ಜನಗಳದ ನಾಡಿ ಮಿಡಿತ ಗೊತ್ತು. ಯಾಕೆಂದರೆ 2 ಚುನಾವಣೆಯವರು ಸೋತಿದ್ದಾರೆ, ಅದರ ಅನುಭವ ಆಗಿದೆ. ಕಾರ್ಯಕರ್ತರನ್ನ, ಮುಖಂಡರನ್ನ, ಮತದಾರ ಬಂಧುಗಳನ್ನ ಎಲ್ಲರನ್ನೂ ಮನವೊಲಿಸ್ಕೊಂಡು ಖಂಡಿತ ಇವರು ಈ ಕ್ಷೇತ್ರನ ಉಳಿಸ್ಕೊಂಡು ಹೋಗ್ತಾರೆ. 2 ಮಾತೇ ಇಲ್ಲ. ಅವ್ರದೇ ಊರಾದಂಥ ರಾಮನಗರದಲ್ಲಿ ಅವ್ರನ್ನ ಸೋಲಿಸಿದ್ರು, ಇಲ್ಲಿ ಗೆಲ್ತಾರ? ಅಲ್ಲಿ 100% ಅವರು ಗೆಲ್ತಿದ್ರು. ಒಂದು ಸಮುದಾಯದ ಮತದಾರರು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ತಿರಸ್ಕಾರ ಮಾಡಿದ್ರು. ಆಮೇಲೆ ಕೂಪನ್ ಕಾರ್ಡ್ ಅಂತ 5,000 ರೂಪಾಯಿದೊಂದು ಕಾರ್ಡ್ ಮಾಡಿದ್ರು. ಮಾಗಡಿ ವಿಧಾನಸಭೆ ಕ್ಷೇತ್ರ, ರಾಮನಗರ ವಿಧಾನಸಭಾ. ಆ 2ರಿಂದ ನಮ್ಮ 2 ಕ್ಯಾಂಡಿಡೇಟ್ಗಳು ಸೋತರು. ಮಾಗಡಿ ಎ ಮಂಜುನಾಥ್ ಇರ್ಬೋದು, ರಾಮನಗರ ವಿಧಾನಸಭೆ ನಮ್ಮ ನಿಖಿಲ್ ಅಣ್ಣವರು ಆ ಒಳೆಯೇಟು ಅವರು ನೇರ ಚುನಾವಣೆ ಮಾಡಲಿಲ್ಲ. ರಾತ್ರಿ ಬೆಳಗಿನ ಜಾವ 4 ಗಂಟೆಯಲ್ಲಿ ಕೂಪನ್ ಕಾರ್ಡ್ಗಳು ಕೊಡ್ತಾರೆ. 5,000 ರೂಪಾಯಿ ಕೂಪನ್ ಕಾರ್ಡು. ಆ ಕೂಪನ್ ಕಾರ್ಡ್ಗಳು ಅವರೇ ಸ್ವತಃ ಇಕ್ಬಾಲ್ ಹುಸೇನ್ ಅವರು, HC ಬಾಲಕೃಷ್ಣ ಅವರು ಅದನ್ನ ಅವರೇ ನಾವು ಚುನಾವಣೆ ಗಿಮ್ಮಿಗೆ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ಆ ಚುನಾವಣೆಯಿಂದ ಮಾತ್ರ ಅವರು ನಿಖಿಲ್ ಅಣ್ಣ ಅವರು, ಮಾಗಡಿ ಮಂಜಣ್ಣ ಅವರು ಸೋತಿದ್ದು. ಏನಿಲ್ಲ, ಮತದಾರ ಬಂಧುಗಳು ಅವತ್ತು ಸಹ ಅವ್ರಿಗೆ ಮತದಾರಗಳ ಆಶೀರ್ವಾದ ಮಾಡ್ರು. ಅದರಲ್ಲಿ ಒಂದು ಸಮುದಾಯ ಮಾತ್ರ ನಿಖಿಲ್ ಅಣ್ಣನಿಗೆ ಭಾರಿ ಹಿನ್ನಡೆ ಮಾಡ್ತು. ಈ ಸತಿ ಆ ಚುನಾವಣೆಯಲ್ಲಿ ಆಗಲ್ಲ. ಎಲ್ಲ ರೀತಿ ನಾವು ಎಲ್ಲ ರೀತಿ ಸಿದ್ಧವಾಗಿ ಚುನಾವಣೆ ಮಾಡ್ತಾಯಿದ್ದೀವಿ. ನಿಖಿಲ್ ಅಣ್ಣ ಅವರು 200% ಗೆದ್ದೇ ಗೆಲ್ತಾರೆ. ಈ ಕ್ಷೇತ್ರನ ಉಳಿಸ್ಕೊಂಡು ಹೋದೇ ಹೋಗ್ತಾರೆ. ಅಂದರೆ ಕುಮಾರಣ್ಣ ಅವರು ಮಂಡ್ಯ ಕ್ಷೇತ್ರದಲ್ಲಿ ನಮ್ಮ 7 ಜನ MLAಗಳು, ಅಲ್ಲಿ 6 ಜನ ಸೋತಿದ್ರು. ಅಲ್ಲಿ ಕಾರ್ಯಕರ್ತರಿಗೆ ಒಂದು ಅಧಿಕಾರದಿಂದ ಪಾಪ ಯಾವುದು ಅವ್ರಿಗೆ ಬಲ ಇರಲಿಲ್ಲ. ಅದರಿಂದ ಒತ್ತಾಯಪೂರ್ವಕವಾಗಿ ಮಂಡ್ಯ ಚುನಾವಣೆಗೆ ಕರ್ಕೊಂಡೋದ್ರು. ಅದು ಬಿಟ್ಟು ಏನು ಚಂಪಣ್ಣ ಮತದಾರರು ಏನಿಲ್ಲ. ಚಂಪಣ್ಣ ಮತದವ್ರಿಗೆ ಮೋಸ ಮಾಡಬೇಕು ಅಂತ ಮೈಂಡ್ ಗೇಮ್ ಏನು ಅವ್ರಿಗೆ ಇರಲಿಲ್ಲ. ಅದನ್ನು ಕರ್ಕೊಂಡೋಗಿ ಅಲ್ಲಿ ಆಶೀರ್ವಾದ ಮಾಡ್ರು. ಏನೋ ದೇವ್ರದಾನು ಅವರು ದೇವ ಭಕ್ತರಿರೋದ್ರಿಂದ ಸೆಂಟ್ರಲಲ್ಲಿ ಒಳ್ಳೆ ಫೋರ್ಟ್ ಸಿಕ್ಕಿದೆ ನಮಗೆ. ನಮ್ಮ ರಾಮನಗರ ಜಿಲ್ಲೆಗೆ ಮೊನ್ನೆ ಅವರು ಮೊನ್ನೆ ಎಲ್ಲ ಕೆಲವ್ರಿಗೆಲ್ಲ ಕೆಲಸ ಕೊಡಿಸಿದ್ದಾರೆ ಮಂಡ್ಯದಲ್ಲಿ. ಆ ರೀತಿ ಇಲ್ಲೂ ಅವರು ಹೇಳಿಕೆ ಕೊಟ್ಟವ್ರೆ ಕುಮಾರಣ್ಣವರು. ಈ ಕ್ಷೇತ್ರದ ರಾಮನಗರ ಮತ್ತು ಚಂಪಣ್ಣ ಇಬ್ಬರೂ ಯುವಕ ಮಿತ್ರರಿಗೆ ನಾನು ಕೆಲಸಗಳು ಕೊಡೋದು ನಾನು ತೀರ್ಮಾನ ಮಾಡ್ತೀನಿ ಅಂತ ಈಗ ನಮ್ಮ ಚನ್ನಪಣ್ಣ ಮತದಾರರು ನಿಖಿಲ್ ಕುಮಾರಣ್ಣನವರಿಗೆ ಅವರು ಆಶೀರ್ವಾದ ಮಾಡಿದ್ದೇ ಆದರೆ ಅವರು ಖಂಡಿತ ಕೊಟ್ಟ ಮಾತನ್ನು ಕುಮಾರಣ್ಣ ಉಳಿಸ್ಕೋತಾರೆ. ನಮ್ಮ ರಾಮನಗರ ಚನ್ನಪಣ್ಣ 2 ಅವಳಿ ನಗರ ಇದ್ದಂಗೆ ಅವರು ಒಳ್ಳೇದು ಮಾಡೇ ಮಾಡ್ತಾರೆ. ನಮ್ಮ ಚನ್ನಪಣ್ಣ ಜನತೆ ದಯವಿಟ್ಟು ಕುಮಾರಣ್ಣ ಅವ್ರನ್ನ ಕೈ ಬಲಪಡಿಸಬೇಕು. ನರೇಂದ್ರ ಮೋದಿ ಅವರ ಸಾಹೇಬ್ರದ ಕೈ ಬಲಪಡಿಸಬೇಕು. ನಮ್ಮ NDA ಪಕ್ಷನ ಉಳಿಸ್ಬೇಕು. ದಯವಿಟ್ಟು ಮತದಾರ ಬಂಧುಗಳು ಈ ಸತಿ ಯುವಕ ಮಿತ್ರರು ನಮ್ಮ ಇವರು ಯುವಕರಿದ್ದಾರೆ, ಯೂತ್ ಇದ್ದಾರೆ, ಚೆನ್ನಾಗಿ ಓಡಾಡ್ತಾರೆ. ಯಾಕೆಂದರೆ ಅವರು ಓಡಾಡ್ತಾರೆ, ರಾಜ್ಯ ಎಲ್ಲ ಸುತ್ತಿದ್ದಾರೆ. ನಮ್ಮ ಕುಮಾರಣ್ಣ ಮೊನ್ನೆಲ್ಲ ಪಾದಯಾತ್ರೆ ಮಾಡಿದ್ರು ಮೂಢ ಹಗರಣ ಸಂಬಂಧಪಟ್ಟಂಗೆ. ಆ ಕಾರ್ಯಕ್ರಮ ಯಶಸ್ವಿಯೂ ಸಹ ಹಾಗೆ. ಚನ್ನಪಣ್ಣ ಮತದಾರ ಬಂಧುಗಳು, ಎಲ್ಲ ನನ್ನ ತಂದೆ ತಾಯಿದರು, ಎಲ್ಲ ಸಹೋದ್ಯೋಗಿಗಳು, ಎಲ್ಲ ಯುವಕ ಮಿತ್ರರು, ಎಲ್ಲ ತಾಯಿಯಂದಿರು ದಯವಿಟ್ಟು ಆಶೀರ್ವಾದ ಮಾಡಬೇಕು ಎಂದು ನಾನು ನಿಮ್ಮ ಮುಖಾಂತರ
ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್ ಯಾಕೆ ಸರ್ ಅಂದರೆ ಇವಾಗ ಪಕ್ಷ ನೋಡಿ ಓಟ್ ಹಾಕ್ತೀರಾ ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ? ಸರ್ ಕೆಲವೊಂದು 40% ಪಕ್ಷ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಕೆಲವರು ದೇವೇಗೌಡರ ಅಭಿಮಾನಿಗಳು, ಕುಮಾರಣ್ಣನ ಅಭಿಮಾನಿಗಳು, ಮೋದಿ ಅಭಿಮಾನಿಗಳು. ಕೆಲವು ಅವ್ರಿಗೆ ಆದಂಥ ತತ್ವ ಸಿದ್ಧಾಂತ ಅವ್ರಿಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, DK ಶಿವಕುಮಾರ್, ಅದು 40% ಫಿಕ್ಸು. ಇನ್ನು 40% ವ್ಯಕ್ತಿ ನೋಡ್ತಾರೆ. ಇನ್ನು 20% ಈಗ ಕೆಲವು ವ್ಯಕ್ತಿಯಿಂದ ವ್ಯಕ್ತಿಗೆ ನಮಗೆ ಸಹಾಯ ಆಗಿದ್ದಾಗ ಆ ವ್ಯಕ್ತಿಗೋಸ್ಕರನ ಔಟ್ ಹಾಕಬೇಕು. ಯಾಕೆ ಕೆಲವು ಸ್ಥಳೀಯ ಲೀಡರ್ಗಳು ಇರ್ತಾರೆ, ಅವ್ರಿಗೇನೋ ಪೊಲೀಸ್ ಸ್ಟೇಷನಲ್ಲೋ, ತಾಲೂಕು ಆಫೀಸಲ್ಲೋ, ಆರೋಗ್ಯ ಸಂಬಂಧಪಟ್ಟ ಆಸ್ಪತ್ರೆಗೆ ಅವ್ರು ಸಂಬಂಧಪಟ್ಟ ಲೀಡ್ರ್ ಕಡೆಯಿಂದ ಒಂದು ಫೋನ್ ಮಾಡಿಸೋ, ಒಂದು ಧನ ಸಹಾಯನೋ ಏನೋ ಒಂದು ಮಾಡಿಸಿರ್ತಾರೆ. ಅವ್ರು ನೋಡ್ಕೊಂಡು ಹೋಗ್ತಾರೆ ಸ್ಥಳೀಯ ಲೀಡ್ರ್ಗಳನ್ನ. ಕೆಲವರು ನಿಮಗೆ ಗೊತ್ತಲ್ಲ, ಏನು ಮಾಡೋಕ್ಕಲ್ಲ. ರಾಜಕೀಯದ ಸನ್ನಿವೇಶಗಳು ಯಾವ ರೀತಿ ಯಾವ ಥರ ಬದಲಾವಣೆ ಹೋಯ್ತಾ ಇರ್ತವೆ. ಅದನ್ನ ಜನಗಳು ಒಂದೊಂದು ಕೆಲವು 40ಇಂದ 50% ಜನ ನಿಖಿಲ್ಗೆ ಹಾಕ್ಬೇಕಾ, ಯೋಗೇಶ್ ಅವ್ರಿಗೆ ಹಾಕಬೇಕು ಅಂತ ಓಟ್ ಹಾಕ್ಬಿಟ್ಟಿದ್ದಾರೆ. ನೀವು 50% ಜನ ಮಾತ್ರ ಎಲ್ಗಾಡ್ತಾವ್ರೆ ಯಾರಿಗೆ ಹಾಕಬೇಕು ಅಂತ. ಆ ಬುಧವಾರ ಎಲ್ಲರಿಗೂ ನಿಖಿಲ್ ಕುಮಾರಣ್ಣನ ಮನಸ್ಸೇ ಬರಲಿ ಅಂತ ನಾನು ಎಲ್ಲರನ್ನಲ್ಲೇ ಕೇಳ್ಕೊತೀನಿ ಅಷ್ಟೇ, ಇನ್ನೇನಿಲ್ಲ ಸರ್. ಇವರು CP ಯೋಗೇಶ್ ಅವರು ಗೆಲ್ಲಬಾರದು, ಗೆಲ್ಲಲ್ಲ ಅಂತ ಸರ್. CP ಯೋಗೇಶ್ಪುರ್ಗೆ ಚಂಪಣ್ಣ ಮತದಾರ ಬಂಧುಗಳು 3 ಇಂದ 4 ಟೈಮ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ. MLAಗೆ ಅರಣ್ಯ ಸಚಿವರಾಗಿದ್ದಾರೆ, ಪ್ರವಾಸೋದ್ಯಮ ಸಚಿವರು, ಮೊನ್ನೆ BJP ಅವರು MLCನೂ ಸಹ ಮಾಡಿದರು. ಅವರು ನಮ್ಗೆ ಎಷ್ಟೇ ಅವರೇನು ವೈಯಕ್ತಿಕವಾಗಿ ಏನಿಲ್ಲ, ಅವರು ಇಲ್ಲೇ ಇದ್ದು ಚುನಾವಣೆ ಎದುರಿಸ್ಬೋದಿತ್ತು. ಕುಮಾರಣ್ಣ ನಮಗೆ ಜಾತ್ಯತೀತ ಜನತಾದಳ ನಿಂತ್ಕೊಳ್ಳಪ್ಪ ಅಂತ ಹೇಳಿದರು. ಕೊನೆಗೆ ಹೈಕಮಾಂಡಿಂದ ಇನ್ನು 2-3 ದಿನದಿಂದ ನಮ್ಮ MP ಸಾಹೇಬರು, ಮಂಜುನಾಥ ಅವರು, ನೀನು BJPನೇ ನಿಂತ್ಕೊಳ್ಳಪ್ಪ ಅಂತ JP ನಡ್ಡಾ ಸಾಹೇಬ್ರೆ ಫೋನ್ ಮಾಡಿದ್ರಂತೆ. ಇವರು ಅಂಥವ್ರು ಯಾಕೆ MLCಗೆ ಇವರು ರಾಜೀನಾಮೆ ಕೊಟ್ಟರು? ರಾಜೀನಾಮೆ ಕೊಟ್ಟಮೇಲೆ ಇವರು ಫ್ರೀ ಪ್ಲಾನ್ ಆಲ್ರೆಡಿ ಆಗಿತ್ತು ಇವ್ರದ್ದು. ರಾಜೀನಾಮೆ ಕೊಡದೆ ಇವರು ಆ ಕಡೆಗೆ ಬರ್ಬೋದಿತ್ತಲ್ಲ. ಈಗ ನಿಮಗೆ JDS ಇಂದ ಒಳ್ಳದ ಮನಸ್ಸಿತ್ತು, ಓಕೆ ನಿಮ್ಮ ಕಾರ್ಯಕರ್ತರು ಬಿಡಲ್ಲ. ನಿಮ್ಮ BJP ಚಿಹ್ನೆಯಿಂದ ಡಾಕ್ಟರ್ ಮಂಜಣ್ಣ ಅವರು, JP ನಡ್ಡಾ ಸಾಹೇಬರು ಫೋನ್ ಮಾಡಿದ್ರಲ್ಲ ನಿಮಗೆ. ನೀವು ನಮ್ಮಲ್ಲೇ BJPನಲ್ಲಿ ನೀವು BJPನೇ ನಿಂತ್ಕೊಂಡಿದ್ರೆ ನಾವು ಜಾತ್ಯತೀತ ಜನತಾದಳದವರು ನಾವು ನಿಮಗೆ ಸಪೋರ್ಟ್ ಮಾಡ್ತಿದ್ದೋ. ನೀವು ಒಳಗೆ ಮೈಂಡ್ ಗೇಮ್ ಆಗಿ ನೀವೇನೋ ಚುನಾವಣೆಗೋಸ್ಕರ ಸರ್ಕಾರ ಅದೇ ಅಂತ ಹೋಗಿದ್ದೀರಿ. ಏನು ಮಾಡೋಕ್ಕೆ ಇದ್ದಿದೆಯಾ? MLCನೂ ಸಹ ನೀವು ಕಳ್ಕೊತೀರಿ ಅಂತ ಪ್ರೂವ್ ಮಾಡ್ತಾರೆ ಜನ. ಸರ್ಕಾರ ಕಾಂಗ್ರೆಸ್ ಇದೆ ಅಂದ್ಬಿಟ್ಟು ಅವ್ರು ಕಾಂಗ್ರೆಸ್ ಬಂದ್ರೆ ಅಂತ ಸಾಮಾನ್ಯ ಇದೆ. ಆಮೇಲೆ ಮಾಮೂಲಿ ಗೊತ್ತಲ್ಲ, ಚುನಾವಣೆ ವೆಚ್ಚಗಳಿಗೆ, ಖರ್ಚು ವೆಚ್ಚಗಳಿಗೆ ಅವರು ಸಹಾಯ ಮಾಡ್ತಾರೆ ಅಂತ ಬಂದಿದ್ದಾರೆ. ನಾವು ನಮ್ಮ ಕ್ಯಾಂಡಿಡೇಟ್ಗೆ ನಾವು ಸಹ ಎಲ್ಲ ರೀತಿ ನಮ್ಮದು ಎಲ್ಲ ಪಕ್ಷದವರು ಬಂದು ಸಪೋರ್ಟ್ ಮಾಡವ್ರೆ. ಅವ್ರದ್ದು ಕರ್ನಾಟಕ ಸರ್ಕಾರದಲ್ಲಿ ಇರೋ ಮಂತ್ರಿಗಳೆಲ್ಲ ಇಲ್ಲೇ ಅವರೇ. ನಮ್ಮ ಕರ್ನಾಟಕ ನಮ್ಮದು ಜನತಾದಳ BJPಯಿಂದ MP, ಮಾಜಿ ಸೋತಿರೋರು, ಗೆದ್ದಿರೋರು, ನಾವು ಪಕ್ಕದ ಮಾಗಡಿ ವಿಧಾನಸಭಾ ಕ್ಷೇತ್ರದವರು. ನಾವು ವೈಯಕ್ತಿಕವಾಗಿ ನಾವು ನಮ್ಮ ಸ್ನೇಹಿತರುಗಳೆಲ್ಲ ಬಂದು ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಚುನಾವಣೆಗೋಸ್ಕರ ಬಂದು ಸೋಮವಾರದಿಂದನೂ ನಾವು ಬಂದಿಲ್ಲಿ ರಾತ್ರಿ 10-10:30 ಆಗುತ್ತದೆ ನಾವು ಮನೆಗೆ ಹೋಗೋದು. ನಾವು ಯಾವುದೇ ಏನು ಆಮಿಷ ಇಲ್ಲದೆ ಪಕ್ಷದ ಅಭಿಮಾನಕ್ಕೆ, ದೇವೇಗೌಡರು ಕುಮಾರಣ್ಣನ ಅಭಿಮಾನಕ್ಕೆ, ನಿಖಿಲ್ ಕುಮಾರಣ್ಣನಿಗೆ ಮಾಗಡಿ ಮಂಜಣ್ಣ ಅವರ ಮಾರ್ಗದರ್ಶನ ಕೊಟ್ಟವ್ರೆ. ನಮಗೂ ನಮ್ಮ ಸ್ನೇಹಿತರು ನಮಗೆಲ್ಲ 29-30 ವಾರ್ಡು ಇನ್ಚಾರ್ಜ್ ಕೊಟ್ಟಿದ್ದಾರೆ. ಬಂದು ನಾವು ಕಾಯ ವಾಚ ನಿಷ್ಠೆ ಪ್ರಾಮಾಣಿಕತೆಯಿಂದ ಪಕ್ಷಕ್ಕೆ ದುಡಿತಾ ಇದ್ದೀವಿ ಸರ್. ಒಂದಷ್ಟು ಜನ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಏನು ನಾಮಿನೇಷನ್ ಫೈಲ್ ಮಾಡಕ್ಕೆ ಬಂದಾಗ ಯಾರು ಇವರೆಲ್ಲ ತುಂಬಾ ಬೇರೆ ಸರ್. ನೋಡಿ ಸರ್, ಇವಾಗ ಒಬ್ರು ಅಭಿಮಾನಿಯಿಂದಾಗ ಇಡೀ ರಾಜ್ಯದಿಂದ ಎಲ್ಲ ಬರ್ತಾರೆ, ದೇಶದಿಂದ ಎಲ್ಲ ಬರ್ತಾರೆ. ಅವ್ರಿಗೇನು ಈಗ ಕುಮಾರಣ್ಣ ಫೋನ್ ಮಾಡಲ್ಲ ಅವರ ನೀವು ಬಂದ್ರಪ್ಪ ಅಂತ ಬಳ್ಳಾರಿ ಅವ್ರಿಗೆ ಇವ್ರಿಗೆ ಕೆಲವರು ಚಿಕ್ಕಬಳ್ಳಾಪುರ, ಬಳ್ಳಾರಿ, ಮೈಸೂರಿಗೆಲ್ಲ ಯಾರಿಗೇನಿಲ್ಲ. ಈಗ ಅಭಿಮಾನಿಗಳು ಅಂದರೆ ಚಂಪಣ್ಣದಲ್ಲಿರೋರಿಗೆ ಅದು ಮಾಮೂಲಿ ಹೇಳಿರ್ತಾರೆ. ಪಕ್ಷದ ಕಾರ್ಯಕರ್ತರು ಬಸ್ ವ್ಯವಸ್ಥೆ ಅದು ಇದು ವ್ಯವಸ್ಥೆ ಮಾಡಿರ್ತಾರೆ, ಬಂದಿರ್ತಾರೆ. ಈ ಕೆಲವ್ರಿಗೆಲ್ಲ ಎಲ್ಲರಿಗೂ ಫೋನ್ ಮಾಡಿರಲಿಲ್ಲ. ಈ ತುಮಕೂರು ಸೈಡು, ಹಾಸನ ಸೈಡು, ಬಳ್ಳಾರಿನೆಲ್ಲ ಬಂದು ಕ್ಯಾನ್ವಸ್ ಮಾಡ್ತಾವ್ರೆ. ಯಾರೋ ಮೊನ್ನೆ ಮೈಸೂರು ಇನ್ಕಲ್ನವ್ರು ಒಬ್ಬ ವ್ಯಕ್ತಿ ಆ ಬೈಸಿಕಲಲ್ಲಿ ಬಂದು ಪಾಪ ಇವತ್ತು ಸುತ್ತವ್ರೆ ಹಳ್ಳಿಗಳು. ಅವ್ರಿಗೇನು ಕುಮಾರಣ್ಣ ಫೋನ್ ಮಾಡಿ ಹೇಳಿದ್ರು ಅವ್ರ ಮನೆಯವ್ರಿಗೆ, ಕುಮಾರಣ್ಣ ನಿಖಿಲು ಅದೇ. ಅವೆಲ್ಲ ಏನು ಮಾಡೋಕ್ಕಲ್ಲ. ಅವೆಲ್ಲ ಕೆಲವ್ರಿಗೆ ಅಭಿಮಾನದಿಂದ ಬರ್ತದೆ. ಅದು ಕೆಲವ್ರಿಗೆ ಅಭಿಮಾನ ಹುಟ್ಟು ಬರಬೇಕು, ಎಲ್ಲರಿಗೂ ಬರೋಲ್ಲ. ಪಕ್ಷದ ಪ್ರಾಮಾಣಿಕತೆ, ಪಕ್ಷ ನಿಷ್ಠೆ, ಅವ್ರವ್ರ ಪಕ್ಷದಲ್ಲಿ ಅವ್ರವ್ರಂತ ಪ್ರಾಮಾಣಿಕರು ಇರ್ತಾರೆ. ಅದೆಲ್ಲ ವೈಯಕ್ತಿಕ, ಅವರೆಲ್ಲ ಪರ್ಸ್ನಲ್ ಆಗಿ ಬಂದಿರ್ತಾರೆ ಸರ್. ಅಂದರೆ ಈಗ ಜನ ಅಷ್ಟೇ ಬಂದಿದ್ದಾರೆ, ಅವ್ರಿಗೆ ಓಟ್ ಮಾತ್ರ ಬೀಳಲ್ಲ ಅಂತ ಉದಾಹರಣೆ ಹೇಳ್ತಾರೆ ಸರ್. ಅದು ಜನವರಿ ಅಂತ ಸಾರಿ ನವೆಂಬರ್ 23 ಗೊತ್ತಾಯ್ತದೆ. ಯಾರು ಈಗ ಚಂಪಣ್ಣ ಕ್ಷೇತ್ರದ ಜನತೆಯಿಂದ ಓಟ್ ಹಾಕಬೇಕು. ಈಗ ನಾವು ರಾಮನಾರ ಮಾಡಿ ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು, ನಮ್ಮ ವಿಶ್ವಾಸಿಗಳು ಇರ್ತಾರೆ. ನಾವು ಬಂದು ಹೇಳ್ಮೇಲೆ ನಮ್ಮ ಮಾತು ಮನ್ನಣೆ ಕೊಟ್ಟು ನಮ್ಮ ಇರಪ್ಪ ನಮ್ಮೊಂದು ಬಂದಿದ್ದ ಮನ ಚೇಂಜ್ ಆದರೂ ಆಗ್ಬೋದು. ಮತದಾರನ ಮನಸ್ಸು ಮತಗಟ್ಟೆಗೆ ಹೋದ್ಮೇಲೂ ಚೇಂಜ್ ಆಗುತ್ತೆ. ಕೆಲವರು ಇಲ್ಲಿಂದನೇ ಫಿಕ್ಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಕೆಲವರು ಅಲ್ಲೇ ಆ ಕ್ಷಣದಲ್ಲೂ ಚೇಂಜ್ ಆಗುತ್ತಾರೆ. ಹಾಂ ಸರ್, ಕುಮಾರಸ್ವಾಮಿ ಅವರು ಒಂದಷ್ಟು ಇಲ್ಲಿ ಕೆಲಸಗಳು ಕರೆಕ್ಟಾಗಿ ಮಾಡಿಲ್ಲ ಅವರು ಅಧಿಕಾರದಲ್ಲಿ ಇದ್ದಾಗ ಈ ಕ್ಷೇತ್ರದಲ್ಲಿ ಸರ್. ಅವರು ರಾಜ್ಯದ ನಾಯಕರು. ಈಗ 1,500 ಕೋಟಿ ಅನುದಾನ ಬಂದಿರೋದು ನಾವು ಇದೇ ಫಸ್ಟು ಅಂತ ಅಂದ್ಕೋತೀನಿ. ಆಲ್ರೆಡಿ ಕೆಲಸಗಳು 85%, 90% ನಡೀತೈತೆ.
ಅಷ್ಟು ಆಮೇಲೆ 107 ಕೆರೆಗಳಿಗೆ ಕುಮಾರಣ್ಣ ಈ ಭಾಗದಲ್ಲಿ ನೀರು ತುಂಬಿಸಿದ್ದಾರೆ. ಅವರು ಎಲ್ಲ ಕೆಲಸಗಳು ಮಾಡಿ ಸರ್. ಒಂದು ಕ್ಷೇತ್ರ ಆದಮೇಲೆ ಸರ್ ಮನೆಗೆ ಒಂದು ಕೆಲಸ ಮಾಡಿಕೊಡೋಕ್ಕಲ್ಲ, ಗ್ರಾಮಕ್ಕೆ ಒಂದು ಮಾಡಿಕೊಡ್ಬೋದು. ಒಂದು ಗ್ರಾಮಕ್ಕೇನು ಮೂಲಭೂತ ಸೌಕರ್ಯಗಳು, ಚರಂಡಿ ಆಗಿರ್ಬೋದು, ಆಸ್ಪತ್ರೆ, ಸ್ಕೂಲು ಮಾಡ್ಕೊಡೋದು. ಮನೆಗೆ ಒಂದು ಕೆಲಸ ಮಾಡ್ಕೊಡೋಕ್ಕಾಯ್ತದ? ಎಲ್ಲ 100% ಮಾಡೋರೆ ಕುಮಾರಣ್ಣ ಅಂತ ಹೇಳಿಲ್ಲ, ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದೇ ಇರ್ತದೆ. ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು, ನಿಮ್ಗೆ ನೆನಪಿರ್ಬೋದು. ನಿಖಿಲ್ ಕುಮಾರಸ್ವಾಮಿ ಅವರು ಬೀಳ್ತಾರೆ ಗಾಡಿಲಿ. ಸೊ ಒಂದಷ್ಟು ಜನ ಹೇಳ್ತಿದ್ದಾರೆ ಏನು ರೋಡ್ ಕರೆಕ್ಟ್ ಆಗಿ ಮಾಡ್ತಿದ್ರೆ ಯಾಕೆ ಈ ಪರಿಸ್ಥಿತಿ ಸಾರ್? ನೋಡಿ ಸರ್ ಎಲ್ಲ ಈಗ ಅವರು ಈಗ ಏನು ಅವರಲ್ಲ ಈಗ 136 ಜನ ಏನೋ ಕಾಂಗ್ರೆಸ್ MLAಗಳು ಗೆದ್ದಿದ್ದಾರೆ. ಎಲ್ಲ ದಬಾಕ್ಬಿಟ್ಟವ್ರು ಅವ್ರುವೆ. ಈಗ ಅವ್ರದ್ದೇ ಸರ್ಕಾರ ಇದೆ, 1.5 ವರ್ಷ ಆಗಿದೆ. ಹಿಂದೆ ಕೆಲವೊಂದೆಲ್ಲ ಬೆಂಗಳೂರು ಗುಂಡಿಗಳು ಎಷ್ಟು ಜನ ಸಾಯ್ತವ್ರೆ ಎಲ್ಲ ಸರ್. ನೋಡಿ ಸರ್, ನಾನು ಹೇಳಲ್ವ ಕುಮಾರಣ್ಣ ಎಲ್ಲ 100% ಮಾಡವ್ರೆ ಅಂತ ನಾನೇನು ಹೇಳಲ್ಲ. ಸಣ್ಣ ಪುಟ್ಟ ಆಗಿರ್ತವೆ, ಈಗ ಆಕಸ್ಮಿಕವಾಗಿರ್ತದೆ. ಹಿಂಗೆ ಗಾಡಿ ಬ್ಯಾಲೆನ್ಸ್ ಗೊತ್ತಾಗಿಲ್ಲ ಪಾಪ. ಏಜ್ ಪಾರ್ಟಿ ಅದು ಆಕ್ಟಿವ್ ಗಾಡಿ, ಅದು ಬ್ಯಾಲೆನ್ಸ್ ತಪ್ಪಿ ಬಿದ್ದಿರ್ತಾರೆ. ಅವೆಲ್ಲ ಏನು ಮಾಡೋಕ್ಕಲ್ಲ, ಆಕಸ್ಮಿಕ ಘಟನೆ. ರೋಡ್ ಮೇಲೆ ಮನ್ಸಾದ ಮೇಲೆ ಎಡವಿ ಬೀಳಲೇಬೇಕು. ಎಲ್ಲ ನಾವು ಎಲ್ಲ ಕೆಲಸಗಳೆಲ್ಲ ಪಕ್ಕ ಆಗವೆ ಅಂತ ನಾವೇನು ಹೇಳಲ್ಲ. ಇರೋದ್ರಲ್ಲಿ ಕುಮಾರಣ್ಣ ಪ್ರಾಮಾಣಿಕತೆಯಿಂದ ಕ್ಷೇತ್ರ ಜನ 2 ಸತಿ ಕೈ ಹಿಡಿದಿದ್ರು. ಈ ಕ್ಷೇತ್ರದಿಂದ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ಪ್ರಾಂಪ್ಟಾಗಿ ಮಾಡವ್ರೆ ಅಂತ ನಮ್ಮ ಮನಸ್ಸು, ವೈಯಕ್ತಿಕವಾಗಿ ನಾವು ಹೇಳ್ತೀವಿ. ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಅವ್ರ ತಂದೆಯವರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಇವರು ಸಹ ಯೂತ್ ಇದ್ದಾರೆ. ಓಡಾಡ್ಕೊಂಡು ಎಲ್ಲಾರನ್ನೂ BJP ಜಾತ್ಯತೀತ ಜನತೆ ಎಲ್ಲರನ್ನೂ ವಿಶ್ವಾಸ ತಗೊಂಡು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಮುನ್ನುಗ್ಗೇ ನುಗ್ಗುತ್ತಾರೆ. ವಿಜಯಿ ಅದೇ ಆಗುತ್ತಾರೆ ಅನ್ನೋ ನನ್ನ ಅಭಿಪ್ರಾಯ. ಈ ಪಕ್ಷ ಬರೀ ಅವ್ರದ್ದು ತಲೆಮಾರೆ ಬೆಳ್ಕೊಂಡು ಹೋಗ್ತಾ ಇದೆ, ಬೇರೆಯವರಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಸರ್. ನೋಡಿ ಸರ್, ಎಲ್ಲ ಪಕ್ಷದಲ್ಲೂ ಮಾಮೂಲಿ ತಂದೆ ಆದ್ಮೇಲೆ ಮಗ ಆಗಬೇಕು. ಈಗ ನಮ್ಮ ಸಿದ್ದರಾಮಯ್ಯ ಅವ್ರ ಮಗ ಇವರಾಗ್ಲಿವಾ, ಯಾರಪ್ಪ ಯತೀಂದ್ರ ಸಿದ್ದರಾಮಯ್ಯ ಆಗ್ಲಿವಾ. ಈಗ ರಾಹುಲ್ ಗಾಂಧಿ ಅವ್ರ ಅಕ್ಕ ಈಗ ವಯನಾಡಿಗೆ ಬಂದು ನಿಂತ್ಕೊಳ್ಳಿವಾ, ಪ್ರಿಯಾಂಕಾ ಗಾಂಧಿ ಅವ್ರು ಬೇರೆ ನಿಂತ್ಕೊಬಿದ್ದಿತ್ತಲ್ಲ. ಅದೇನು ಮಾಡೋಕ್ಕಲ್ಲ ರಾಜಕೀಯ. ಈಗ ನಮ್ಮ ಬಳ್ಳಾರಿ ಸೊಂಡೂರು MLA ತುಕಾರಾಮ್ ಅವರು MP ಆದರು, ಅವ್ರ ಮಿಸಸ್ಗೆ ಯಾಕೆ ಕೊಟ್ಟರು ಅಲ್ವಾ? ಬೇರೆ ಯಾರು ಕಾರ್ಯಕರ್ತರಿಲ್ವಾ? ಅಲ್ಲೇ ಒಂದು ಬಣ ಸೃಷ್ಟಿಯಾಗಿದೆ. ಈಗ ತುಕಾರಾಮ್ ಮಿಸಸ್ ಅವ್ರು ಕೊಟ್ಟಿರೋದ್ರಿಂದ ಅಲ್ಲೇ ಒಂದು ಬಣ ಸೃಷ್ಟಿಯಾಗಿಲ್ವಾ? ಈಗ ಅವರು ಬೇರೆಯವ್ರು ಕೊಡ್ಬೋದಿತ್ತಲ್ಲ. ಆಮೇಲೆ ಈ ಯೋಗೇಶ್ವರ್ಗೆ ಯಾಕೆ ಕೊಡಬೇಕಿದ್ದು? ಇವ್ರಿಗೆ ಕಾಂಗ್ರೆಸ್ಸಲ್ಲಿ ಯಾರು ಗಂಗಾಧರ್ ಇರಲಿವಾ, ಮತ್ತೊಬ್ಬರು ರಘುನಂದನ್ ರಾಮಣ್ಣ ಇರಲಿವಾ, ಹಳೆಯ ಕಾಂಗ್ರೆಸ್ ಕಾರ್ಯಕರ್ತ ಅವ್ರಿಗೆ ಕೊಡ್ಬೋದಿತ್ತಲ್ಲ. ಇವ್ರು ಯಾಕೆ ಕೊಡಲಿಲ್ಲ? ಸುರೇಶ್ ಅವರೇ ಅವ್ರನ್ನೇ ಬಂದು ಅವರ ಬ್ರದರ್ನ ನಿಲ್ಸ್ಕೊತೀನಿ, ಅವ್ರನ್ನ ನಿಲ್ಸ್ಕೊಬೋದಿತ್ತಲ್ಲ. ಅವ್ರ ಕ್ಯಾಂಡಿಡೇಟೇ ಇರಲಿಲ್ಲ, ಬಲಿಷ್ಠವಾದ ಕ್ಯಾಂಡಿಡೇಟೇ ಇರಲಿಲ್ಲ. ಖಂಡಿತ ಗೆದ್ದೇ ಗೆಲ್ತಾರೆ ಸರ್. ಸರ್ ಅಂತರ ಕಮ್ಮಿ ಅಂದರೂ 10ರಿಂದ 15 ಸಾವಿರ ಅಂತದಲ್ಲಿ ನಮ್ಮ ನಿಖಿಲ್ ಅಣ್ಣವ್ರು ಗೆಲ್ತಾರೆ ಸರ್. ಭಯಾನಕ ಫೈಟ್ ಇದೆ ಸರ್. ಈ 3 ಉಪಚುನಾವಣೆ ನಮ್ಮದೇ. ಇವು 3 ಉಪಚುನಾವಣೆ ನಮ್ಮ ಕರ್ನಾಟಕದಲ್ಲಿ ನಮ್ಮದೇ ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣ ಉಪಚುನಾವಣೆ. ನಮ್ಮ ಈ ಚನ್ನಪಟ್ಟಣ ತಾಲೂಕೆ ಯಾರು ಒಳ್ಳೇದು ಮಾಡ್ತಾರೆ ಅಂತ ಕಂಡು ಬರ್ತಾರೆ, ಜನತೆ ಅವ್ರಿಗೆ ಹಾಕ್ತಾರೆ. ನಮಗೆ ಜನತೆ ಏನು ಹೇಳ್ತಾರೆ, ನಾವು ಜನತೆಯ ಪ್ರತಿನಿಧಿಗಳು. ಜನತೆ ಹೆಂಗೆ ಹೇಳ್ತಾರೆ ಅದು ನಾವು ಕೇಳಬೇಕು ಅಲ್ವಾ? ಈಗ ದೇವೇಗೌಡರು ಒಳ್ಳೇದು ಮಾಡವ್ರೆ, ಅನೇಕ ಕಾರ್ಖಾನೆಗಳು ತೆಗಿತಾರೆ, ಇದು ಮಾಡ್ತಾರೆ. ಮುಂದೆ ಅವ್ರ ಮೇಲೆ ಸ್ವಲ್ಪ ಭರವಸೆ ಐತೆ. ಆದ್ದರಿಂದ ನಾವು ಜನ ಹೇಳ್ದಂಗೆ ಕೇಳ್ತೀವಿ. ಏನೆಲ್ಲ ಅಭಿವೃದ್ಧಿ ಆಗ್ಬೋದು? ಫ್ಯಾಕ್ಟ್ರಿ ಒಂದು ನಿಂತೋಗಿರೋದೈತೆ, ಪನ್ಸಿಲ್ಕ್ ಮಿಲ್ಲು, ಅದು ಅಭಿವೃದ್ಧಿ ಮಾಡ್ತಾರೆ. ಚನ್ನಪಟ್ಟಣ ರೇಷ್ಮೆ ಇಲಾಖೆ ಓಪನ್ ಆಯ್ತಾ ಇದೆ. ಹಿಂಗೆ ಹಲವಾರು ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ಕಲಿ, ಗಂಡು ಮಕ್ಳಿಗೆ ಕೆಲಸ ಇಲ್ಲದೆ ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ. ಹೆಣ್ಮಕ್ಳೇ ಎಲ್ಲ ಮುಂದೆ ಬಂದರೆ ಗಂಡು ಮಕ್ಳಿಗೂ ಪಾಪ ಅವಕಾಶ ಬೇಡವಾ? ಅದಕ್ಕೆ ಅವ್ರೂ ಒಳ್ಳೆಯದಾಗಲಿ, ಅವ್ರಿಗೂ ಕೆಲಸ ಸಿಕ್ಕಲಿ ಗಂಡು ಮಕ್ಳಿಗೆ. ನಿಖಿಲ್ ಏನಾದರೂ ಒಂದು ಹೊಸ ಥರ ಇದನ್ನು ತಗೋಬರ್ತಾರೆ, ಕಾನೂನ ಮಾಡ್ತಾರೆ ಅಂತ ನಾವು ಭರವಸೆ ಇಟ್ಕೊಂಡಿದ್ದೀವಿ. ಗೆಲ್ಲಬೇಕು ಅನ್ನೋದು. ಇವರು CP ಯೋಗೇಶ್ವರ್ ಅವರು ನಾವು ಗೆಲ್ಲಬಾರ್ದು ಅಂತ ಏನಿಲ್ಲ. ಅವರು ಒಳ್ಳೆ ಮನುಷ್ಯನೇ. ಅವರು ಸುಮಾರಾಗಿ ಒಳ್ಳೆ ಕೆಲಸಗಳೇ ಮಾಡವ್ರೆ, ನೀರು ಬಿಟ್ಟವ್ರೆ, ಇದು ಮಾಡವ್ರೆ. ದೇವೇಗೌಡರು ಆದಮೇಲೆ ಅವ್ರೂ 2ನೇವರಾಗಿ ಕೆಲಸ ಮಾಡವ್ರೆ. ಆದರೆ ಪಾರ್ಟಿ ಚೇಂಜ್ ಮಾಡಿದ್ರಲ್ಲ, ಅದು ಮನಸ್ಸಿಗೆ ಬೇಜಾರು. ಪಾರ್ಟಿ ಚೇಂಜ್ ಮಾಡಿಬಿಟ್ರಲ್ವಾ, ನಾವು ಅದರಲ್ಲೇ ಇದ್ದವರು. ಇವಾಗ ಪಾರ್ಟಿ ಚೇಂಜ್ ಅವ್ರು ಓಡೋದಂಗೆ ನಾವು ಓಡೋಕ್ಕಾಗಲ್ಲ. ಅವರು ಇವತ್ತು ಇಲ್ಲಿದ್ದರೆ ನಾಳೆ ಡೆಲ್ಲಿಲಿ ಇರ್ತಾರೆ. ಅದರಿಂದ ನಾವು ಹಂಗೆ ಮಾಡಾಗ ನಾವು ಚನ್ನಪಟ್ಟಣ ಬಿಟ್ಟು ಇನ್ನೆಲ್ಲೂ ಹೋಗೋಕ್ಕಾಗಲ್ದು. ಅದಕ್ಕೆ BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ, ಸಮಸ್ಯೆ ಆಗಲ್ಲ ಅಂತ ಅದಕ್ಕೆ. JDS ಮತ್ತು BJP ಮುಂದೆ ಏನು ಬರ್ತದೆ ನಮ್ಗೆ ಅದು ಗೊತ್ತಿಲ್ಲ. ಈಗ ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಭರವಸೆಯಿಂದ ನಾವು ಓಟ್ ಹಾಕ್ತೀವಿ ಅಷ್ಟೇ. ಓಟ್ ಬೈ ಎಲೆಕ್ಷನ್ ಇದೆಯಲ್ವಾ, ನಿಮಗೆ ಯಾರು ಗೆಲ್ಲಬೇಕು? ನಿಖಿಲ್ ಅವರು ಏನಕ್ಕೆ ಗೆಲ್ಲಬೇಕು? ಬೇಕವ್ರು. ನಿಖಿಲ್ ಅವರೇ ಗೆಲ್ಲಬೇಕು. ಯಾಕೆ ಬೇಕವ್ರು? ನಮಗೆ ಇದು ಮಾಡವ್ರೆ, ನೀರು ತಂದವ್ರೆ, ಅವರ ತಾತಾರು ಎಲ್ಲ ಇದು ಮಾಡವ್ರೆ. ನಿಖಿಲೇ ಬರಬೇಕು.
ಒಂದಷ್ಟು ಜನ ಇಲ್ಲಿ ಕುಮಾರಸ್ವಾಮಿ ಆಗಿರ್ಬೋದು JDS ಪಕ್ಷದಿಂದನೇ ಏನು ಕೆಲಸಗಳಾಗಿಲ್ಲ, ಇಲ್ಲಿ ಎಲ್ಲ ಮಾಡಿರೋದು ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ನಿಖಿಲ್ ಮಾಡವ್ರೆ, ಅವ್ರ ಅಪ್ಪಾರು ಮಾಡಿದ್ದಾರೆ. ನಮಗೆ ನಿಖಿಲ್ ಅವರೇ ಗೆಲ್ಬೇಕು. ಹಾಂ, ಏನ್ ಬದಲಾವಣೆ ಏನ್ ತರ್ತಾರೆ ಅಂತ ಅನ್ಸುತ್ತೆ? ಅವ್ರೇನು ಇವಾಗ ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗವ್ರೆ ಅಲ್ವಾ, ಇವರು ಏನು ಇದು ಮಾಡಿಲ್ಲ, ಇವರೇ ಗೆಲ್ಬೇಕು. ನಿಖಿಲ್ ಅವರು, ಕುಮಾರಸ್ವಾಮಿ ಅವರು ಗೆಲ್ಬೇಕು. ಒಂದಷ್ಟು ಜನ ಹೇಳ್ತಾರೆ ಕುಮಾರಸ್ವಾಮಿ ಇಲ್ಲಿ ಇದ್ರು ರಾಜೀನಾಮೆ ಕೊಟ್ಟು ಹೋಗ್ಬಿಟ್ರು, ಇವ್ರು ಅದಾರ ಹೋಗ್ಬಿಡ್ತಾರೆ, ಸೊ ಅವ್ರಿಗೆ ಓಟ್ ಹಾಕಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಒಟ್ನಲ್ಲಿ ಅವರು ಹಾಕ್ಲಿ ಬಿಡ್ಲಿ ಅವ್ರು ಗೆಲ್ಬೇಕು. ಅವರೇ ಗೆಲ್ಬೇಕು. ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರಿಗೆ ಗೆಲ್ಬೇಕು ಸರ್. ಈ ಸಲ ಬಂದು ನಿತಿನ್ ಕುಮಾರಸ್ವಾಮಿ ಅವರು HDK ಅವರು ಮಗ ಇದ್ದಾರಲ್ಲ, ಅವರು ಗೆಲ್ಲಕ್ಕೆ ಸಾಧ್ಯ ಇದೆ. ಇಲ್ಲಿ ಇವರು ಬಂದು ಎದ್ದು ಹೇಳ್ತಾ ಇದ್ದಾರೆ, ಅವರು ಬಂದು ಎದ್ದು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಸು BJP JDS ಎರಡೂ ಒಂದೇ. ಇಲ್ಲಿ ಹೇಳ್ತಾ ಇರೋದು ಏನೋ ಕಾಂಗ್ರೆಸ್ ಅವ್ರು ಬಂದು ಕೆಲಸ ಮಾಡಲ್ಲ ಅಂತ ಇದ್ದಾರೆ, BJP ಅವ್ರು ಬಂದು ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಹಿಂಗೆ ಹೇಳ್ತಾ ಇದ್ದಾರಲ್ಲ ಜನ. ಈ ಥರ ಇಲ್ಲ, ಇಲ್ಲಿ ಎಲ್ಲ ಒಗ್ಗಟ್ಟಾಗಿರೋದು. ಸುಮ್ಮನೆ ನಾನು ಆ ಪಕ್ಷಕ್ಕೆ ಹೋಗಲ್ಲ, ನಾನು ಈ ಪಕ್ಷಕ್ಕೆ ಹೋಗಲ್ಲ ಅಂತ ಬರೀ ಸುಮ್ಮನೆ ಇದು ಮಾಡ್ಕೊಳ್ಳೋದು. ಲಾಸ್ಟ್ನಲ್ಲಿ ಬಂದು ನೋಡ್ರೆ ಒಂದು ಬೂತ್ ಹತ್ರ ಬಂದು ನೋಡ್ರೆ ಏನು ಮಾಡ್ತಿರ್ತಾರೆ ಗೊತ್ತಾ, ಅವರು ನಮ್ಮವರು JDS ಅವ್ರು ಬಿಟ್ಟು BJP ಅವ್ರ ಹತ್ರ, BJP ಅವ್ರು ಬಂದು ಕಾಂಗ್ರೆಸ್ ಅವ್ರ ಹತ್ರ ಆ ಥರ ನಿಲ್ಕೊಳ್ತಾರೆ. ಇಲ್ಲಿ ಸಾಧ್ಯ ಏನೈತೆ ಅಂದರೆ ಇಲ್ಲಿ ಒಟ್ಟಾಗಿ ಕೆಲಸ ಮಾಡಲ್ಲ. ಇಲ್ಲಿ ಅವ್ನು ಸ್ವಲ್ಪ ಅಲ್ಲಿ ಹೋಗಿ ನಾನು ಇದು ಮಾಡ್ತೀನಿ ಅಂತ ಹೇಳ್ತಾರೆ, ಅಲ್ಲಿ ಹೋಗಿ ನಾನು ಇದು ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಅದೆಲ್ಲ ಸುಳ್ಳು. ಬರೋದು 100% ಈ ಗೆಲ್ಲಕ್ಕೆ ಸಾಧ್ಯ ಐತೆ. ನಿತಿನ್ ಕುಮಾರಸ್ವಾಮಿ, ಇಮ್ರಾನ್ ಪಾಷಾ, ದೇವೇಗೌಡರಜಿ ಅವರು ಗೆಲ್ಲಕ್ಕೆ ಚಾನ್ಸ್ ಐತೆ. ಇಲ್ಲಿ ಹೋದ ಸಲ ಸೋರಿಸಿದ್ದು, ಈ ಸಲ ಸೋರ್ಸಂಗಿಲ್ಲ. ಈ ಸಲ ಗೆಲ್ತಾರೆ ಅವರು, 100% ಗೆಲ್ತಾರೆ. ಇವ್ರ ಮಾತು ಅವ್ರ ಮಾತು ಕೇಳಂಗಿಲ್ಲ. ಯಾಕೆಂದರೆ ನಾವು ಹೇಳ್ತಾ ಇರೋದು ನಮ್ಗೆ ಏನು ದೊಡ್ಡದು, ನಿಮ್ಮ 500 ರೂಪಾಯಿ 1000 ರೂಪಾಯಿ ನನಗೆ ಕೊಡ್ತಾ ಇಲ್ಲ, ನಾನು ಅವ್ರ ಬಗ್ಗೆ ಹೇಳೋಕ್ಕೆ ಇವ್ರ ಬಗ್ಗೆ ಹೇಳೋಕ್ಕೆ ನನಗೆ ಆ ಥರ ಏನಿಲ್ಲ. ಇಲ್ಲ ಆ ಪಾರ್ಟಿಯಿಂದನೂ ನನಗೆ ಕಾಸು ಬರ್ತಲ್ಲ, ಈ ಪಾರ್ಟಿ ಒಂದು ಕಾಸು ಬರ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಒಟ್ಟಾಗೆ ಎಲ್ಲ ಸೇರಿ ನಿಮ್ಮೂರಿಗೆ ನಿಮ್ಗೆ ಕಷ್ಟ ಏನಾಗಿದೆ ಎಲ್ಲ ಸೇರಿ ಒಟ್ಟಾಗಿ ಕೆಲಸ ಮಾಡಿಕೊಂಡು ಬನ್ನಿರಿ, ನಾವು ಇದ್ದೀವಿ ಕೈನಲ್ಲಿ, ನಿಮ್ಗೆ ಏನು ಸಾಧ್ಯ ಬೇಕು, ನಿಮ್ಗೆ ಏನು ಕೆಲಸ ಬೇಕಂತ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಒಗ್ಗಟ್ಟಾಗಿ ರೀತಿ ಕೆಲಸ ಮಾಡಿಸ್ಬೇಕು. ಅರ್ಥ ಆಯ್ತಾ? ಅಷ್ಟು ಕೆಲಸಗಳು ಮಾಡಿಲ್ಲ ಅವರು ಮಾಡಿಲ್ಲ ಅಂದ್ರೆ ಹೋದ್ಸಲಿ ಸೋರ್ಸ್ಬಿಟ್ಟಿದಾರಲ್ಲ ಅವ್ರಿಗೆ. ಹೋದ್ಸಲಿ ಇಷ್ಟೊಂದು ಕಷ್ಟಪಟ್ಟಿದ್ದಾರೆ ಅವರು. ಹೋದ್ಸಲಿ ಎಷ್ಟು ಕೆಲಸ ಮಾಡಿ ಆ ಥರ ಕೆಲಸ ಯಾರೂ ಮಾಡಿಲ್ಲ, ನಿಜ ಹೇಳ್ತಾ ಇರೋದು. ಬಟ್ ಏನೈತೆ ಅಂದರೆ ಇಲ್ಲಿ ಏನು ಜನ ತಿಳ್ಕೊಡ್ತಾರೆ, ಕುಮಾರಸ್ವಾಮಿ ಆತಾ ಬಾ ಇದ್ದಾರೆ, ಆಯಾ ಇದ್ದಾರೆ ಸರ್ ಚೆಲ್ಲೆಗ ಪನ್ಸುದ್ಯಾ ಗಂಡು ಮುಚ್ಕೋಗಿ ಹೋಗಿ ಅಂತ ಆ ಥರ ಹೇಳ್ತಾರೆ. ಆ ಥರ ಅಲ್ಲ, ಇಲ್ಲಿ ಇಲ್ಲ, ಒಟ್ಟಾಗಿದ್ದಾರೆ. ಬಟ್ ಹೊಡ್ಕೊಳ್ಳೋದು ಅಷ್ಟೇ, ಜೈಂಟ್ ಮಾಡೋರು ಯಾರು ಇಲ್ಲ ಇಲ್ಲಿ. ಓಟೆಲ್ಲ ಒಳಗಡೆಯಿಂದ ಹೊಡ್ಕೊಂಡು ಹೋಗ್ತಾರೆ ಅಷ್ಟೇ. ಒಂದ್ಸತಿ ಬಿಂಗಿನಲ್ಲಿ ನೀರು ತುಂಬಿಕೊಂಡ್ರೆ ಏನಾಗತ್ತೆ, ಬಿಂಗಿ ಎತ್ತಕ್ಕೆ ಆಗತ್ತಾ? ಆಗಲ್ಲ. ಒಂದೇ ಸಲ ಎತ್ತಕ್ಕೆ ಬಿಟ್ಟು ಎತ್ತಬೇಕು. ಆ ಥರ ಇಲ್ಲಿ ಒಂದೇ ಸಲ ಎತ್ತೀನಿ ಅಂದರೆ ನಾನು ಅವ್ರ ಹತ್ರ ಹೋಗ್ತೀನಿ, ನಾನು ಇವ್ರ ಹತ್ರ ಹೋಗ್ತೀನಿ, ಏನಿಲ್ಲ, ಎಲ್ಲ ಸುಳ್ಳು.